ನಮಸ್ಕಾರ. ಕರ್ನಾಟಕ ಕಾರವಾರ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ವಕ್ಫ್ ವಿಚಾರವಾಗಿ ಮಾತುಕತೆ ನಡೀತಾ ಇತ್ತು. ಈ ಸಂದರ್ಭದಲ್ಲಿ ಶಾಂತಿನಗರ ಶಾಸಕ ಎನ್ ಎ ಹ್ಯಾರಿಸ್ ಒಂದು ವಿವಾದದ ಕಿಡಿ ಹೊತ್ತಿಸಿದ್ದಾರೆ. ಏನಪ್ಪ ಅಂತಂದರೆ, ವಕ್ಫ್ನ ಇಷ್ಟಾಸ್ತಿ ಅಂತ ಹೇಳ್ತಾ ಇರಬೇಕಾದ್ರೆ ಈ ಶಾಸಕರು ಒಂದು ಮಾತು ಹೇಳಿದರು. ಈ ತಿರುವನಂತಪುರಂನ ಅನಂತ ಪದ್ಮನಾಭ ದೇವಸ್ಥಾನ ಏನಿದೆ, ಅಲ್ಲಿ ಲಕ್ಷಾಂತರ ಕೋಟ್ಯಾಂತರ ಮೌಲ್ಯದ ಆಸ್ತಿ ಪತ್ತೆಯಾಗಿತ್ತು. ನಿಮ್ಗೆ ಗೊತ್ತಿರ್ಬೋದು. ಈ ಹಿಂದೆ ಇಡೀ ದೇಶದಲ್ಲಿ ಅತಿ ಹೆಚ್ಚು ಶ್ರೀಮಂತ ದೇವಸ್ಥಾನ ಯಾವುದಾದ್ರೂ ಇದ್ದರೆ ಅದು ತಿರುಪತಿಯಾಗಿತ್ತು. ಈ ಅನಂತ ಪದ್ಮನಾಭ ದೇವಸ್ಥಾನ ಇದೆ ತಿರುವನಂತಪುರದಲ್ಲಿ. ಅದು ಟ್ರಾಂಕೂರ್ ಅಂದರೆ ತಿರುವಾಂಕೂರು ರಾಜಮನೆತನಕ್ಕೆ ಸೇರಿದಂಥ ದೇವಸ್ಥಾನ. ಆ ದೇವಸ್ಥಾನದ ಕೆಳಗಡೆ ನೀವು ಈಗಲೂ ಹೋದಾಗ ನೋಡ್ಬೋದು, 3 ಕೋಣೆಗಳಿದೆ. 1, 2, 3 ಕೋಣೆಗಳು. ಆ ಕೋಣೆಗಳನ್ನ ಯಾವುದೋ ಕಾರಣಕ್ಕಾಗಿ ಓಪನ್ ಮಾಡಿದಾಗ ಅದರ ಒಳಗೆ ಎಷ್ಟು ಸಂಪತ್ತಿತ್ತು ಅಂದರೆ, ಚಿನ್ನ, ಬೆಳ್ಳಿ, ವಜ್ರ, ವೈಡೂರ್ಯ, ಕಿರೀಟ, ಅನಂತ ಪದ್ಮನಾಭ, ಅದು ಲೆಕ್ಕ ಹಾಕಿದಾಗ 1 ಲಕ್ಷ ಅದೇ ಏನೋ ಜಾಸ್ತಿ ಇಷ್ಟು ಹೋಗಿತ್ತು. 2 ಕೋಣೆ ಓಪನ್ ಆಗಿದೆ ಅದರದ್ದು. 3ನೇ ಕೋಣೆ ಒಂದಿದೆ, ಅದನ್ನು ಓಪನ್ ಮಾಡೋಕ್ಕೆ ಯಾರಿಗೂ ಗೊತ್ತಾಗ್ತಾ ಇಲ್ಲ. ಅದಕ್ಕೇನೋ ಒಂದು ಕೀಲಿ ಹಾಕಿದ್ದಾರೆ. ಅಂದರೆ ನಾಗರ ಹಾವಿನ ಒಂದು ಇದಿದೆ ಅದಕ್ಕೆ. ಅದನ್ನು ಹೆಂಗೆ ಅದು ಮಂತ್ರದಿಂದಲೇ ಓಪನ್ ಮಾಡಬೇಕಂತೆ. 1. 2ನೇದು ಅದನ್ನು ಓಪನ್ ಮಾಡಿದರೆ ಏನಾಗುತ್ತೆ, ಅದು ನೋಡಿ ಈ ಥರ ನಾಗರ ಹಾವಿನ ಒಂದು ಕೀಲಿ. ಅದು ಹೆಂಗೆ ತೆಗಿಬೇಕು ಅಂತ ಯಾರಿಗೂ ಇಲ್ಲಿ ತನಕ ಗೊತ್ತಿಲ್ಲ. ಮಂತ್ರಶಕ್ತಿನ ತೆಗಿಬೇಕು ಅಂತ ಹೇಳ್ತಾರೆ, ಬೇರೆಲ್ಲ ಕಾರಣಗಳು. ಉಳಿದ 2 ತೆಗೆದಿದ್ದಾರೆ. ಅದರಲ್ಲಿ ಸಾಕಷ್ಟಿದೆ. ಆಮೇಲೆ ಆ ದೇವಸ್ಥಾನದ ವಿಶೇಷ ಅದು ಹೇಳ್ಬಿಡ್ತೀನಿ, ಯಾಕಂದರೆ ನಿಮ್ಗೆ ಹೇಳಿಲ್ಲ ಅಂತಂದರೆ ಇದಕ್ಕೆ ಒಂದು ಶಕ್ತಿ ಬರೋದಿಲ್ಲ ಆ ಸ್ಟೋರಿಗೆ. ನೀವು ಆ ದೇವಸ್ಥಾನ ನೋಡಬೇಕು, ಶ್ರೀರಂಗಪಟ್ಟಣ ದೇವಸ್ಥಾನ ನೋಡೋದು, ಹಂಗೆ ನೋಡಬೇಕು. ಮುಖ ನೋಡೋದು, ಮಧ್ಯ ನಾಭಿ ನೋಡೋದು, ಪಾದ ನೋಡೋದು, ಈ ಥರ 3 ಬಾಗಿಲಲ್ಲಿ ನೋಡೋದು. ಈ ನಡುವಿನ ಸರ್ಪ ಇರುವಂಥ ಇದಿದೆಯಲ್ಲ, ಯಾವುದು ಕೋಣೆ ನೋಡಿ, ಈ ಕೋಣೆ ಎಲ್ಲ ತೆಗೆದಿದ್ದಾರೆ. ಆ ಸರ್ಪ ಇರೋ ಕೋಣೆ ತೆಗೆದ್ರೆ ಸಮುದ್ರಕ್ಕೆ ಕನೆಕ್ಷನ್ ಇದೆ, ಎಲ್ಲ ನೀರು ಬಂದುಬಿಟ್ಟು ಎಲ್ಲ ಹಾಳಾಗ್ಬಿಡುತ್ತೆ ಅನ್ನುವಂಥ ಒಂದು ಪ್ರತೀತಿ ಅಥವಾ ಒಂದು ನಂಬಿಕೆ ಏನೋ ಇದೆ. ವಿಷಯ ಇಷ್ಟೇ. ಆದರೆ ಅದು ಈಗ ಇಂಡಿಯಾದ ನಂಬರ್ 1 ದೇವಸ್ಥಾನ ಶ್ರೀಮಂತಿಕೆಯಲ್ಲಿ. ಎನ್ ಎ ಹ್ಯಾರಿಸ್ ಏನು ಹೇಳಿದರು, ಮಾತಾಡ್ತಾ ವಿವಾದದ ಕಿಡಿ ಹೊತ್ತಿಸಿದ ಕಾಂಗ್ರೆಸ್ ಶಾಸಕ ಎನ್ ಎ ಹ್ಯಾರಿಸ್. ವಕ್ಫ್ ವಿವಾದಕ್ಕೆ ಹಿಂದೂ ದೇವಾಲಯ ಎಳೆತಂದ ಶಾಸಕ. ಹಿಂದೂ ದೇಗುಲದಿಂದ ದೇಶ ಉದ್ಧಾರ ಆಗಬೇಕಾ? ಟ್ರಿವೆಂಡ್ರಮ್ನಲ್ಲಿ ಒಂದು ದೇವಸ್ಥಾನ ಇದೆ, ಭೂಮಿ ಕೆಳಗೆ ಅದೆಷ್ಟು ದುಡ್ಡಿದೆ ಅಂತಾರೆ, ಅದನ್ನು ತೆಗೆದರೆ ನಮ್ಮ ದೇಶಕ್ಕೆ ಒಳ್ಳೆಯದಾಗಲ್ವಾ? ಯಾಕೆ ಇದನ್ನು ಯಾರೂ ಮಾತಾಡಲ್ಲ? ಪರೋಕ್ಷವಾಗಿ ಅನಂತ ಪದ್ಮನಾಭ ದೇಗುಲದ ಉಲ್ಲೇಖ ಸುವರ್ಣಸೌಧದಲ್ಲಿ ಕಾಂಗ್ರೆಸ್ ಶಾಸಕ ಹ್ಯಾರಿಸ್ ಹೇಳಿಕೆ. ಶಾಂತಿನಗರ ಶಾಸಕ ಹ್ಯಾರಿಸ್ ಅವರಿಂದ ಈ ಹೇಳಿಕೆ ಒಂದು ವಿವಾದಕ್ಕೆ ಕಾರಣವಾಗ್ತಾ ಇದೆ. ಈಗ ಖಂಡಿತವಾಗಲೂ ಹಿಂದೂ ಮುಸ್ಲಿಂ ಜಟಾಪಟಿ ಆಗುತ್ತೆ. ಇಲಾಖೆಯನ್ನು ವಕ್ಫ್ ನೋಡಿದರೆ ತಪ್ಪ? ವಕ್ಫ್ ಸಮರ್ಥನೆ ಭರದಲ್ಲಿ ಎನ್ ಎ ಹ್ಯಾರಿಸ್ ಹೇಳಿದಂಥ ಮಾತು. ಸಾಧಾರಣವಾಗಿ ಎನ್ ಎ ಹ್ಯಾರಿಸ್ ಇಂಥ ವಿವಾದಾತ್ಮಕ ಹೇಳಿಕೆಯನ್ನು ಕೊಡೋದಿಲ್ಲ. ಭಾಳ ಅಂದರೆ ಯಾವ ತಂಟೆ ತಕರಾರಿಗೂ ಹೋಗೋದಿಲ್ಲ ಅವರು ಸಾಧಾರಣವಾಗಿ. ಬಟ್ ಇದರಲ್ಲಿ ಅವರ ಹೇಳಿಕೆ ಈಗ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗ್ತಾ ಇದೆ. ಏನು ಹೇಳಿದ್ದಾರೆ ಕೇಳಿಸ್ಕೊಳ್ಳಿ. ಭೂಮಿ ಈಗ ಟ್ರಿವಾಂಡ್ರಮಲ್ಲಿ ಒಂದು ದೊಡ್ಡ ದೇವಸ್ಥಾನದಲ್ಲಿ ಆ ಭೂಮಿ ಕೆಳಗಡೆ ಎಷ್ಟೋ ಆಸ್ತಿ, ಎಷ್ಟೋ ದುಡ್ಡಿದೆ ಅಂತ ಹೇಳ್ತಾ ಇದ್ದಾರೆ. ಅದು ತೆಗೆದ್ರೆ ನಮ್ಮ ರಾಜ್ಯಕ್ಕೆ, ದೇಶಕ್ಕೆ ಒಳ್ಳೇದಾಗುತ್ತಾ? ಯಾಕೆ ಯಾರು ಮಾತಾಡಲ್ಲ? ಇದು ನೋಡಿ, ರಾಜಕೀಯವಾಗಿ ಮಾತ್ರ ಮಾತಾಡಬೇಕು ಅಂತ ಮಾತಾಡಿದ್ರು ತಪ್ಪು. ಈ ದೇಶದಲ್ಲಿರುವಂಥವ್ರಿಗೆ ಏನಾದರೂ ಒಳ್ಳೇದಾಗುತ್ತಾ ಅದ್ರ ಬಗ್ಗೆ ಚರ್ಚೆ ಮಾಡೋಣ. ಈಗ ಟ್ರಿವಾಂಡ್ರಮಲ್ಲಿ ಒಂದು ದೊಡ್ಡ ದೇವಸ್ಥಾನದಲ್ಲಿ ಆ ಭೂಮಿ ಕೆಳಗಡೆ ಎಷ್ಟೋ ಆಸ್ತಿ, ಎಷ್ಟೋ ದುಡ್ಡಿದೆ ಅಂತ ಹೇಳ್ತಾ ಇದ್ದಾರೆ. ಅದು ತೆಗೆದ್ರೆ ನಮ್ಮ ರಾಜ್ಯಕ್ಕೆ, ದೇಶಕ್ಕೆ ಒಳ್ಳೇದಾಗುತ್ತಾ? ಯಾಕೆ ಯಾರು ಮಾತಾಡಲ್ಲ? ಇದು ನೋಡಿ, ರಾಜಕೀಯವಾಗಿ ಮಾತ್ರ ಮಾತಾಡಬೇಕು ಅಂತ ಮಾತಾಡಿದ್ರು ತಪ್ಪು. ಈ ದೇಶದಲ್ಲಿರುವಂಥವ್ರಿಗೆ ಏನಾದರೂ ಒಳ್ಳೇದಾಗುತ್ತಾ ಅದ್ರ ಬಗ್ಗೆ ಚರ್ಚೆ ಮಾಡೋಣ. ಈಗ ಟ್ರಿವಾಂಡ್ರಮ್, ಈಗ ನಾವು ದೇವಸ್ಥಾನ ಇದೆ, ದೇವಸ್ಥಾನ ಯಾರು ವೈಯಕ್ತಿಕನಾ? ಅಲ್ಲ, ಮುಜರಾಯಿ ಇಲಾಖೆಗೆ ಯಾರೋ ಬಿಟ್ಕೊಟ್ಟಿರುತ್ತಾನೆ ಅದು. ಸೊ ಮುಜರಾಯಿ ಇಲಾಖೆಯಲ್ಲಿ ಎಷ್ಟು ಜಾಗ ಇದೆ, ಅದು ಸರಿಯಾಗಿ ಉಪಯೋಗ ಆಗ್ತಾ ಇದೆ ಅಂತ ಸರ್ಕಾರ ನೋಡಿದ್ರೆ ತಪ್ಪಿದೆಯಾ? ವಕ್ಫ್ ನೋಡಿದ್ರೆ ತಪ್ಪಿದೆ? ಏನಿಲ್ವಲ್ಲ. ಸೊ ಅವನ್ನ ಸರ್ಕಾರ ನೋಡಿ ಅದಕ್ಕೆ ಸರಿಯಾದಂಥ ಒಂದು ಆದೇಶದ ಮೇಲೆ ಅದಕ್ಕೆ ಒಂದು ರಿಪೋರ್ಟ್ ಮಾಡಿದ್ರೆ ಒಪ್ಕೊಳ್ಳೋಣ. ಇದು ಸುಮ್ಮನೆ ರಾಜಕೀಯವಾಗಿ ಬೇಕು ಅಂಥೇಳಿ ಮಾಡಿ ಅದನ್ನು ಯಾರು ಏನು, ಅದರ ಹಿನ್ನೆಲೆ ಏನು, ಆ ರಿಪೋರ್ಟ್ ಹಿನ್ನೆಲೆ ಏನೂ ಇಲ್ಲ ಅದರಲ್ಲಿ. ಆಯಿತು, ಅದೇ ರಿಪೋರ್ಟನ್ನು ತಗೊಂಡು ಇನ್ನೊಂದು ಸರಿ ಸರ್ಕಾರ ಬೇಕಿದ್ರೆ ಇನ್ನೊಂದು ಸರಿ ಅದನ್ನು ಪರಿಶೀಲನೆ ಮಾಡಲಿ, ಅದರಲ್ಲಿ ಏನಿದೆ ಇಲ್ಲ ಅಂತ. ಈಗ ನಾವು ದೇವಸ್ಥಾನ. ಓಕೆ, ಸುರೇಶ್ ಐ ಥಿಂಕ್ ನಮ್ಮೊಂದಿಗೆ ಲೈನಲ್ಲಿದ್ದಾರೆ ಅಂದ್ಕೊಂಡಿದ್ದೀನಿ. ಏನು ಎನ್ ಎ ಹ್ಯಾರಿಸ್ ಅವರ ಮಾತಿಗೆ ಸಂಬಂಧಪಟ್ಟ ಹಾಗೆ ಯಾವ ವಿಚಾರವನ್ನು ಅವರು ಸಮರ್ಥನೆ ಮಾಡೋಕ್ಕೆ ಇದ್ರು ಅಂದರೆ ಹೆಂಗೆ? ಈಗ ಅನ್ವರ್ ಮಾಣಿಪ್ಪಾಡಿ ವರದಿ ಬಗ್ಗೆನೋ ಅಥವಾ ಕಬಳಿಕೆ ಬಗ್ಗೆನೋ, ಅದು ಆ ದೇವಸ್ಥಾನ ವಿಚಾರಗಳು ಯಾಕೆ ಬಂತು ಅಂತ ಒಮ್ಮೆ ಕ್ಲಾರಿಟಿ ಕೊಡಿ ನನಗೆ ಅದರ ಬಗ್ಗೆ.
ಸರ್ ಜಯಪ್ರಕಾಶ್ ಶೆಟ್ಟಿ ಹನುಮನ್ ವಕ್ಫ್ ವಿಚಾರವಾಗಿ ಈಗ ಎದ್ದಿರ್ತಕ್ಕಂಥ ಕೋಲಾಹಲ ಏನಿದೆ, ಒಂದು ಕಡೆ ಬಿ ಜೆ ಪಿಯವರ ಮೇಲೆ ಆರೋಪ ಬರ್ತಾ ಇರ್ತಕ್ಕಂಥ, ಮತ್ತೊಂದು ಕಡೆ ಕಾಂಗ್ರೆಸ್ನವ್ರ ಮೇಲೂ ಆರೋಪ ಬರ್ತಾ ಇರ್ತಕ್ಕಂಥದ್ದು. ಈ ಎರಡರ ಮಧ್ಯೆ ಏನು ಸರ್ ನಿಮ್ಮ ಒಂದು ಕ್ಲಾರಿಟಿ ಏನಿದೆ? ನೀವು ಸಮುದಾಯದ ನಾಯಕರಾಗಿ ಅಂತಕ್ಕಂಥ ಒಂದು ಪ್ರಶ್ನೆಯನ್ನು ಇಟ್ಟಂಥ ಸಂದರ್ಭದಲ್ಲಿ ಅನ್ವರ್ ಮಾಣಿಪ್ಪಾಡಿ ವರದಿ ಏನಿದೆ, ಅದರ ವರದಿಯಲ್ಲಿರ್ತಕ್ಕಂಥ ಅಂಶಗಳು ಸಂಪೂರ್ಣವಾಗಿ ಸುಳ್ಳು ಅಂತಕ್ಕಂತಹ ಒಂದು ಏನೋ ಏನೋ ಹೇಳಿಕೆ ಎಲ್ಲವೂ ಸುಳ್ಳು ಅಂತಕ್ಕಂಥ ಒಂದು ಮಾತನ್ನು ಹೇಳ್ತಾ ಬರ್ತಾರೆ. ಜೊತೆಗೆ ಆ ಮಾಣಿಪ್ಪಾಡಿ ಅವರು ಏನು ಹೇಳಿದ್ದಾರೆ, ಆ ಹೇಳಿಕೆ ಏನಿದೆ ಅದು ಅಂತಿಮವಾಗಿ ಅವ್ರು ಏನು ಹೇಳ್ತಿದ್ದಾರೆ ಅಂದರೆ ಅನ್ವರ್ ಮಾಣಿಪ್ಪಾಡಿಯ ವರದಿಗೆ ಏನಿದೆ ಅದರಲ್ಲಿ ಅಂಶಗಳು ಎಲ್ಲವೂ ಕೂಡ ಸುಳ್ಳು ಅಂತ ಹೇಳಿ ಒಂದು ಸಮರ್ಥನೆಗೆ ಮುಂದಾಗುವಂಥ ಸಂದರ್ಭದಲ್ಲಿ ಆ ಒಂದು ಬರದ ಸಂದರ್ಭದಲ್ಲಿ ಆವಾಗ ಏನು ಕೇರಳದ ಅನಂತ ಪದ್ಮನಾಭ ದೇಗುಲದ ಮೇಲೆ ಅವರು ಕಣ್ಣಾಕುವಂಥ ಒಂದು ಮಾತನ್ನು ಹೇಳ್ತಾರೆ. ಇಲ್ಲಿ ಅವರು ವಿಚಾರ ಒಂದು ಇರ್ತಕ್ಕಂಥದ್ದು ವಕ್ಫ್ ಬಗ್ಗೆ, ಕರ್ನಾಟಕ ರಾಜ್ಯದ ವಕ್ಫ್ ಆಸ್ತಿಯ ಬಗ್ಗೆ, ಕಬಳಿಕೆ ಬಗ್ಗೆ ಮಾತಾಡೋದಂಥ ಸಂದರ್ಭದಲ್ಲಿ ಕೇರಳದಲ್ಲಿರ್ತಕ್ಕಂಥ ಒಂದು ಹಿಂದೂ ದೇಗುಲದ ಒಂದು ಆಸ್ತಿಯ ಬಗ್ಗೆ, ಅಲ್ಲಿಯ ಸಿರಿವಂತಿಕೆಯ ಬಗ್ಗೆ ಈ ಶಾಸಕರಿಗೆ ಕಣ್ಣಿ ಹಾಕಿಬಿತ್ತು ಅಂತಕ್ಕಂಥದ್ದು ಈಗ ಅನುಮಾನ ಹುಟ್ಟಿರ್ತಕ್ಕಂಥದ್ದು. ಜೊತೆಗೆ ನಾನು ಇಲ್ಲಿ ಖಂಡಿತವಾಗಲೂ ಕೂಡ ಧರ್ಮದ ಲೇಪನವನ್ನು ಮಾಡೋಕ್ಕೆ ಹೋಗೋದಿಲ್ಲ ಶಾಸಕರಿಗೆ. ಆದರೆ ಕಾಂಗ್ರೆಸ್ ಶಾಸಕನಾಗಿ, ರಾಜ್ಯದ ಶಾಸಕರಾಗಿ ಪಕ್ಕದ ನೆರೆ ರಾಜ್ಯ ಒಂದು ಹಿಂದೂ ದೇಗುಲ ಇರ್ಬೋದು, ಅಂದರೆ ಒಂದು ನೆರೆ ರಾಜ್ಯದ ದೇಗುಲದ ಸಿರಿವಂತಿಕೆ ಬಗ್ಗೆ ಅವರಿಗೆ ಪ್ರಶ್ನೆ ಯಾಕೆ ಮೂಡ್ತು ಅಂತೇಳಿ. ಅಂದರೆ ಯಾರೂ ಕೂಡ ನನ್ನ ರಾಜ್ಯದಲ್ಲಿರ್ತಕ್ಕಂಥ ವಕ್ಫ್ ಆಸ್ತಿ ಬಗ್ಗೆ 2 ಲಕ್ಷ ಕೋಟಿ 3 ಲಕ್ಷ ಕೋಟಿ ಅಷ್ಟು ಆಸ್ತಿ ಕಬಳಿಕೆ ಆಗಿದೆ ಅಂತ ಒಂದು ಆರೋಪವನ್ನು ಮಾಡ್ತಾರೆ ಎಲ್ಲರೂ ಕೂಡ. ಅವರ ಹೇಳಿಕೆ ನಾನು ಅರ್ಥ ಮಾಡ್ಕೊಂಡ ರೀತಿಯಲ್ಲಿ ಸ್ವಲ್ಪ ಬೇರೆ ಥರ ಕೇಳಿಸ್ತಾ ಇದೆ ನನಗೆ. ಅವ್ರು ಹೇಳಿದ್ದು ಒಳ್ಳೆಯದಾಗತ್ತಾ ಒಳ್ಳೆಯದಾಗಲ್ವಾ ಅಂತ ಹೇಳಿದ್ದಂಗೆ ಕೇಳ್ತಾ ಇಲ್ಲ ನನಗೆ. ಒಳ್ಳೆಯದಾಗತ್ತಾ ಅಂತ ಕೇಳ್ದಂಗಿದೆ. ಒಳ್ಳೆಯದಾಗತ್ತಾ, ಅದನ್ನು ತೆಗೆದ್ರೆ ಒಳ್ಳೆಯದಾಗತ್ತಾ, ಹಾಗೇನೆ ವಕ್ಫ್ ತೆಗೆದರೆ ಒಳ್ಳೆಯದಾಗತ್ತಾ, ಎಲ್ಲಿ ಒಳ್ಳೆಯದಾಗತ್ತೆ, ಆ ಥರ ನನಗೆ ಕೇಳಿಸ್ತಾ ಇದೆ. ಬಹುಶಃ ಆ ಕ್ಲಾರಿಫಿಕೇಷನ್ ಇನ್ನೊಮ್ಮೆ ಕೇಳಬೇಕಾದಿತ್ತು. ಒಳ್ಳೆಯದಾಗಲ್ವಾ ಅಂದರೆ ಒಳ್ಳೆಯದಾಗತ್ತಾ ಅಂತಂದ್ರೆ ಅದನ್ನು ತೆಗೆದ್ರೆ ಒಳ್ಳೆಯದಾಗತ್ತೇನ್ರಿ ಅಂತ ಕೇಳ್ದಂಗೆ. ಅದನ್ನು ತೆಗೀರಿ ಒಳ್ಳೆಯದಾಗತ್ತೆ ಅಂತ ಹೇಳೋದಕ್ಕೂ ತುಂಬ ವ್ಯತ್ಯಾಸ ಇದೆ. ಸೊ ಹಾಗಾಗಿ ನಾನು ಈಗಲೇ ಒಂದು ಕನ್ಕ್ಲೂಷನ್ಗೆ ಬರೋದಿಲ್ಲ. 9 PM ಪ್ರೈಮ್ ಟೈಮಲ್ಲಿ ಅದರ ಕರೆಕ್ಟಾಗಿ ಅದು ಏನು ಹೇಳಿಕೆ, ಅದರ ಹಿನ್ನೆಲೆ ಎಲ್ಲವನ್ನು ಗಮನಿಸ್ಕೊಂಡು, ಅವರ ಇಂಟೆನ್ಷನ್ ಎಲ್ಲವನ್ನು ಗಮನಿಸ್ಕೊಂಡು ಮಾತಾಡ್ತೀನಿ. ಓಕೆ. ಆದರೆ ಒಂದೊಂದು ಭಾಳ ಸ್ಪಷ್ಟ. ಅನ್ವರ್ ಮಾಣಿಪ್ಪಾಡಿ ಎಂಬುವರೊಬ್ಬರು ಇದ್ದಾರೆ. ನಮಸ್ಕಾರ, ಕರ್ನಾಟಕ ಕಾರುಬಾರು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ವಕ್ಫ್ ವಿಚಾರವಾಗಿ ಮಾತುಕತೆ ನಡೀತಾ ಇತ್ತು. ಈ ಸಂದರ್ಭದಲ್ಲಿ ಶಾಂತಿನಗರ ಶಾಸಕ ಎನ್.ಎ. ಹ್ಯಾರಿಸ್ ಒಂದು ವಿವಾದದ ಕಿಡಿ ಹೊತ್ತಿಸಿದ್ದಾರೆ. ಏನಪ್ಪ ಅಂತಂದರೆ, ವಕ್ಫ್ನ ಇಷ್ಟಾಸ್ತಿ ಅಂತ ಹೇಳ್ತಾ ಇರಬೇಕಾದ್ರೆ ಈ ಶಾಸಕರು ಒಂದು ಮಾತು ಹೇಳಿದರು. ಈ ತಿರುವನಂತಪುರಂನ ಅನಂತ ಪದ್ಮನಾಭ ದೇವಸ್ಥಾನ ಏನಿದೆ, ಅಲ್ಲಿ ಲಕ್ಷಾಂತರ ಕೋಟ್ಯಾಂತರ ಮೌಲ್ಯದ ಆಸ್ತಿ ಪತ್ತೆಯಾಗಿತ್ತು. ನಿಮ್ಗೆ ಗೊತ್ತಿರ್ಬೋದು. ಈ ಹಿಂದೆ ಇಡೀ ದೇಶದಲ್ಲಿ ಅತಿ ಹೆಚ್ಚು ಶ್ರೀಮಂತ ದೇವಸ್ಥಾನ ಯಾವುದಾದ್ರೂ ಇದ್ದರೆ ಅದು ತಿರುಪತಿಯಾಗಿತ್ತು. ಈ ಅನಂತ ಪದ್ಮನಾಭ ದೇವಸ್ಥಾನ ಇದೆ ತಿರುವನಂತಪುರದಲ್ಲಿ. ಅದು ಟ್ರಾಂಕೂರ್ ಅಂದರೆ ತಿರುವಾಂಕೂರು ರಾಜಮನೆತನಕ್ಕೆ ಸೇರಿದಂಥ ದೇವಸ್ಥಾನ. ಆ ದೇವಸ್ಥಾನದ ಕೆಳಗಡೆ ನೀವು ಈಗಲೂ ಹೋದಾಗ ನೋಡ್ಬೋದು 3 ಕೋಣೆಗಳಿದೆ. 1, 2, 3 ಕೋಣೆಗಳು. ಆ ಕೋಣೆಗಳನ್ನ ಯಾವುದೋ ಕಾರಣಕ್ಕಾಗಿ ಓಪನ್ ಮಾಡಿದಾಗ ಅದರ ಒಳಗೆ ಎಷ್ಟು ಸಂಪತ್ತಿತ್ತು ಅಂದರೆ ಚಿನ್ನ, ಬೆಳ್ಳಿ, ವಜ್ರ, ವೈಡೂರ್ಯ, ಕಿರೀಟ, ಅನಂತ ಪದ್ಮನಾಭ, ಅದು ಲೆಕ್ಕ ಹಾಕಿದಾಗ 1 ಲಕ್ಷ ಅದೇ ಏನೋ ಜಾಸ್ತಿ ಇಷ್ಟು ಹೋಗಿತ್ತು. 2 ಕೋಣೆ ಓಪನ್ ಆಗಿದೆ ಅದರದ್ದು. 3ನೇ ಕೋಣೆ ಒಂದಿದೆ. ಅದನ್ನು ಓಪನ್ ಮಾಡೋಕ್ಕೆ ಯಾರಿಗೂ ಗೊತ್ತಾಗ್ತಾ ಇಲ್ಲ. ಅದಕ್ಕೇನೋ ಒಂದು ಕೀಲಿ ಹಾಕಿದ್ದಾರೆ. ಅಂದರೆ ನಾಗರ ಹಾವಿನ ಒಂದು ಇದಿದೆ ಅದಕ್ಕೆ. ಅದನ್ನು ಹೆಂಗೆ ಅದು ಮಂತ್ರದಿಂದಲೇ ಓಪನ್ ಮಾಡಬೇಕಂತೆ. 1. 2ನೇದು ಅದನ್ನು ಓಪನ್ ಮಾಡಿದರೆ ಏನಾಗುತ್ತೆ, ಅದು ನೋಡಿ ಈ ಥರ ನಾಗರ ಹಾವಿನ ಒಂದು ಕೀಲಿ. ಅದು ಹೆಂಗೆ ತೆಗಿಬೇಕು ಅಂತ ಯಾರಿಗೂ ಇಲ್ಲಿ ತನಕ ಗೊತ್ತಿಲ್ಲ. ಮಂತ್ರಶಕ್ತಿನ ತೆಗಿಬೇಕು ಅಂತ ಹೇಳ್ತಾರೆ, ಬೇರೆಲ್ಲ ಕಾರಣಗಳು. ಉಳಿದ 2 ತೆಗೆದಿದ್ದಾರೆ. ಅದರಲ್ಲೇ ಸಾಕಷ್ಟಿದೆ. ಆಮೇಲೆ ಆ ದೇವಸ್ಥಾನದ ವಿಶೇಷ ಅದು ಹೇಳ್ಬಿಡ್ತೀನಿ, ಯಾಕಂದರೆ ನಿಮ್ಗೆ ಹೇಳಿಲ್ಲ ಅಂತಂದರೆ ಇದಕ್ಕೆ ಒಂದು ಶಕ್ತಿ ಬರೋದಿಲ್ಲ ಆ ಸ್ಟೋರಿಗೆ. ನೀವು ಆ ದೇವಸ್ಥಾನ ನೋಡಬೇಕು, ಶ್ರೀರಂಗಪಟ್ಟಣ ದೇವಸ್ಥಾನ ನೋಡೋದಂಗೆ ನೋಡಬೇಕು. ಮುಖ ನೋಡೋದು, ಮಧ್ಯ ನಾಭಿ ನೋಡೋದು, ಪಾದ ನೋಡೋದು, ಈ ಥರ 3 ಬಾಗಿಲಲ್ಲಿ ನೋಡೋದು. ಈ ನಡುವಿನ ಸರ್ಪ ಇರುವಂಥ ಇದಿದೆಯಲ್ಲ, ಯಾವುದು ಕೋಣೆ ನೋಡಿ, ಈ ಕೋಣೆ ಎಲ್ಲ ತೆಗೆದಿದ್ದಾರೆ. ಆ ಸರ್ಪ ಇರೋ ಕೋಣೆ ತೆಗೆದ್ರೆ ಸಮುದ್ರಕ್ಕೆ ಕನೆಕ್ಷನ್ ಇದೆ, ಎಲ್ಲ ನೀರು ಬಂದುಬಿಟ್ಟು ಎಲ್ಲ ಹಾಳಾಗಿಬಿಡುತ್ತೆ ಅನ್ನುವಂಥ ಒಂದು ಪ್ರತೀತಿ ಅಥವಾ ಒಂದು ನಂಬಿಕೆ ಏನೋ ಇದೆ. ವಿಷಯ ಇಷ್ಟೇ. ಆದರೆ ಅದು ಈಗ ಇಂಡಿಯಾದ ನಂಬರ್ 1 ದೇವಸ್ಥಾನ ಶ್ರೀಮಂತಿಕೆಯಲ್ಲಿ. ಎನ್.ಎ. ಹ್ಯಾರಿಸ್ ಏನು ಹೇಳಿದರು, ಮಾತಾಡ್ತಾ ವಿವಾದದ ಕಿಡಿ ಹೊತ್ತಿಸಿದ ಕಾಂಗ್ರೆಸ್ ಶಾಸಕ ಎನ್.ಎ. ಹ್ಯಾರಿಸ್. ವಕ್ಫ್ ವಿವಾದಕ್ಕೆ ಹಿಂದೂ ದೇವಾಲಯ ಎಳೆತಂದ ಶಾಸಕ. ಹಿಂದೂ ದೇಗುಲದಿಂದ ದೇಶ ಉದ್ಧಾರ ಆಗಬೇಕಾ? ಟ್ರಿವೆಂಡ್ರಮ್ನಲ್ಲಿ ಒಂದು ದೇವಸ್ಥಾನ ಇದೆ, ಭೂಮಿ ಕೆಳಗೆ ಅದೆಷ್ಟು ದುಡ್ಡಿದೆ ಅಂತಾರೆ, ಅದನ್ನು ತೆಗೆದರೆ ನಮ್ಮ ದೇಶಕ್ಕೆ ಒಳ್ಳೆಯದಾಗಲ್ವಾ? ಯಾಕೆ ಇದನ್ನು ಯಾರೂ ಮಾತಾಡಲ್ಲ? ಪರೋಕ್ಷವಾಗಿ ಅನಂತ ಪದ್ಮನಾಭ ದೇಗುಲದ ಉಲ್ಲೇಖ ಸುವರ್ಣಸೌಧದಲ್ಲಿ ಕಾಂಗ್ರೆಸ್ ಶಾಸಕ ಹ್ಯಾರಿಸ್ ಹೇಳಿಕೆ.
ಶಾಂತಿನಗರ ಶಾಸಕ ಹ್ಯಾರಿಸ್ ಅವರಿಂದ ಈ ಹೇಳಿಕೆ ಒಂದು ವಿವಾದಕ್ಕೆ ಕಾರಣವಾಗ್ತಾ ಇದೆ. ಈಗ ಖಂಡಿತವಾಗಲೂ ಹಿಂದೂ ಮುಸ್ಲಿಂ ಜಟಾಪಟಿ ಆಗುತ್ತೆ. ಇಲಾಖೆಯನ್ನು ವಕ್ಫ್ ನೋಡಿದರೆ ತಪ್ಪ, ವಕ್ಫ್ ಸಮರ್ಥನೆ ಭರದಲ್ಲಿ ಎನ್ ಎ ಹ್ಯಾರಿಸ್ ಹೇಳಿದಂಥ ಮಾತು. ಸಾಧಾರಣವಾಗಿ ಎನ್ ಎ ಹ್ಯಾರಿಸ್ ಇಂಥ ವಿವಾದಾತ್ಮಕ ಹೇಳಿಕೆಯನ್ನು ಕೊಡೋದಿಲ್ಲ, ಭಾಳ ಅಂದರೆ ಯಾವ ತಂಟೆ ತಕರಾರಿಗೂ ಹೋಗೋದಿಲ್ಲ ಅವರು ಸಾಧಾರಣವಾಗಿ. ಬಟ್ ಇದರಲ್ಲಿ ಅವರ ಹೇಳಿಕೆ ಈಗ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗ್ತಾ ಇದೆ. ಏನು ಹೇಳಿದ್ದಾರೆ ಕೇಳಿಸ್ಕೊಳ್ಳಿ. ಭೂಮಿ ಈಗ ಟ್ರಿವಾಂಡ್ರಮಲ್ಲಿ ಒಂದು ದೊಡ್ಡ ದೇವಸ್ಥಾನದಲ್ಲಿ ಆ ಭೂಮಿ ಕೆಳಗಡೆ ಎಷ್ಟೋ ಆಸ್ತಿ ಎಷ್ಟೋ ದುಡ್ಡಿದೆ ಅಂತ ಹೇಳ್ತಾ ಇದ್ದಾರೆ. ಅದು ತೆಗೆದ್ರೆ ನಮ್ಮ ರಾಜ್ಯಕ್ಕೆ ದೇಶಕ್ಕೆ ಒಳ್ಳೇದಾಗುತ್ತಾ? ಯಾಕೆ ಯಾರು ಮಾತಾಡಲ್ಲ? ಇದು ನೋಡಿ, ರಾಜಕೀಯವಾಗಿ ಮಾತ್ರ ಮಾತಾಡಬೇಕು ಅಂತ ಮಾತಾಡಿದ್ರು ತಪ್ಪು. ಈ ದೇಶದಲ್ಲಿರುವಂಥವ್ರಿಗೆ ಏನಾದರೂ ಒಳ್ಳೇದಾಗುತ್ತಾ ಅದ್ರ ಬಗ್ಗೆ ಚರ್ಚೆ ಮಾಡೋಣ. ಈಗ ಟ್ರಿವಾಂಡ್ರಮಲ್ಲಿ ಒಂದು ದೊಡ್ಡ ದೇವಸ್ಥಾನದಲ್ಲಿ ಆ ಭೂಮಿ ಕೆಳಗಡೆ ಎಷ್ಟೋ ಆಸ್ತಿ ಎಷ್ಟೋ ದುಡ್ಡಿದೆ ಅಂತ ಹೇಳ್ತಾ ಇದ್ದಾರೆ. ಅದು ತೆಗೆದ್ರೆ ನಮ್ಮ ರಾಜ್ಯಕ್ಕೆ ದೇಶಕ್ಕೆ ಒಳ್ಳೇದಾಗುತ್ತಾ? ಯಾಕೆ ಯಾರು ಮಾತಾಡಲ್ಲ? ಇದು ನೋಡಿ, ರಾಜಕೀಯವಾಗಿ ಮಾತ್ರ ಮಾತಾಡಬೇಕು ಅಂತ ಮಾತಾಡಿದ್ರು ತಪ್ಪು. ಈ ದೇಶದಲ್ಲಿರುವಂಥವ್ರಿಗೆ ಏನಾದರೂ ಒಳ್ಳೇದಾಗುತ್ತಾ ಅದ್ರ ಬಗ್ಗೆ ಚರ್ಚೆ ಮಾಡೋಣ. ಈಗ ಟ್ರಿವಾಂಡ್ರಮ್, ಈಗ ನಾವು ದೇವಸ್ಥಾನ ಇದೆ, ದೇವಸ್ಥಾನ ಯಾರು ವೈಯಕ್ತಿಕನಾ? ಅಲ್ಲ, ಮುಜರಾಯಿ ಇಲಾಖೆಗೆ ಯಾರೋ ಬಿಟ್ಕೊಟ್ಟಿರೋ ತಾನೇ ಅದು. ಸೊ ಮುಜರಾಯಿ ಇಲಾಖೆಯಲ್ಲಿ ಎಷ್ಟು ಜಾಗ ಇದೆ, ಅದು ಸರಿಯಾಗಿ ಉಪಯೋಗ ಆಗ್ತಾ ಇದೆ ಅಂತ ಸರ್ಕಾರ ನೋಡಿದ್ರೆ ತಪ್ಪಿದೆಯಾ? ವಫ್ಕು ನೋಡಿದ್ರೆ ತಪ್ಪಿದೆ? ಏನಿಲ್ವಲ್ಲ. ಸೊ ಅವನ್ನ ಸರ್ಕಾರ ನೋಡಿ ಅದಕ್ಕೆ ಸರಿಯಾದಂಥ ಒಂದು ಆದೇಶದ ಮೇಲೆ ಅದಕ್ಕೆ ಒಂದು ರಿಪೋರ್ಟ್ ಮಾಡಿದ್ರೆ ಒಪ್ಕೊಳ್ಳೋಣ. ಇದು ಸುಮ್ಮನೆ ರಾಜಕೀಯವಾಗಿ ಬೇಕು ಅಂತೇಳಿ ಮಾಡಿ ಅದನ್ನು ಯಾರು ಏನು, ಅದರ ಹಿನ್ನೆಲೆ ಏನು, ಆ ರಿಪೋರ್ಟ್ ಹಿನ್ನೆಲೆ ಏನು, ಏನೂ ಇಲ್ಲ ಅದರಲ್ಲಿ. ಆಯಿತು, ಅದೇ ರಿಪೋರ್ಟನ್ನು ತಗೊಂಡು ಇನ್ನೊಂದು ಸರಿ ಸರ್ಕಾರ ಬೇಕಿದ್ರೆ ಇನ್ನೊಂದು ಸರಿ ಅದನ್ನು ಪರಿಶೀಲನೆ ಮಾಡಲಿ, ಅದರಲ್ಲಿ ಏನಿದೆ ಇಲ್ಲ ಅಂತ. ಈಗ ನಾವು ದೇವಸ್ಥಾನ. ಓಕೆ, ಸುರೇಶ್ ಐ ಥಿಂಕ್ ನಮ್ಮೊಂದಿಗೆ ಲೈನಲ್ಲಿದ್ದಾರೆ ಅಂದ್ಕೊಂಡಿದ್ದೀನಿ.